ನಿಮ್ಮ ಹೇರ್ ಸ್ಟೈಲ್ ಬಿಳಿ 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 ಸರ್ ಹೇಳಪ್ಪ. ನಿಮ್ಮ ಹೇರ್ ಸ್ಟೈಲ್ ಆಲ್ರೆಡಿ ಸಿಕ್ಕಾಪಟ್ಟೆ ವೈರಲ್ ಆಗಿದೆ ಎಲ್ಲ ಕಡೆ. ಅದ್ರ ಜೊತೆಗೆ ಬಿಲ್ಲಾರಂಗ ಭಾಷಾ ಮತ್ತು K57 ಎರಡೂ ಒಂದೇ ಟೈಮಲ್ಲಿ. K57 ನಿಮ್ಮದು ಸರ್ 47 ಸರ್ 47 ಮತ್ತೆ ಎಕ್ಸ್ಟ್ರಾ ಹೇಳಿದ್ದೀನಿ ಬಿಡಿ ಸರ್, ಮಾಡ್ತೀರಾ? ಹೇಳಿ. ಈ ಪರ್ಟಿಕ್ಯುಲರ್ ಹೇರ್ ಸ್ಟೈಲ್ ಯಾವ ಸಿನಿಮಾ ಸರ್? ದಿಸ್ ಇಸ್ ಇವಾಗ ನಾನು ಮಾಡ್ತಾ ಇದ್ದೀನಲ್ಲ K47 ಅದು. ಅಟ್ ಟೈಮ್ ಎರಡು ನಡೀತಾ ಸರ್ ಶೂಟಿಂಗ್? ಇಲ್ಲ ನಾನು ಹೇಳಿದೆ ನಿಮಗೆ, ಕ್ಲಾರಿಫೈ ಇನ್ನೊಂದ್ಸತಿ ಕೊಡ್ತೀನಿ. 20-25 ಡೇಸ್ ಬಿಲ್ಲಾರಂಗ ಭಾಷಾ ನಡೆದ್ರೆ 20-25 ಡೇಸ್ ಗ್ಯಾಪ್ ಇತ್ತು. ಪ್ಲಾನ್ ಮಾಡಿದ್ದೆ ಹಾಗೆ, ಬಿಕಾಸ್ ಸೆಟ್ಸ್ ನಡಿಬೇಕು ತುಂಬ. ಬಿಕಾಸ್ ನಾವು 2209 AD ಅಂತ ನೋಡಿದ್ದೀರಾ ನೀವು, ಆ ಪ್ರಪಂಚ ಕ್ರಿಯೇಟ್ ಮಾಡಬೇಕಲ್ಲಿ. ಸೊ ಆ ಗ್ಯಾಪಲ್ಲಿ ನಾನು ಏನು ಒಪ್ಕೊಂಡಿರಲಿಲ್ಲ. ಆ್ಯಂಡ್ ನಾನು ಅನೂಪಿಗೆ ಹೇಳಿದ್ದೆ ನಾನು ದಟ್ ಮಧ್ಯದಲ್ಲಿ ನಾನು ಮಾಡಲ, ಏನಾದರೂ ಪರವಾಗಿಲ್ವ ಬೇರೆ ಸಿನಿಮಾ ಹೋಗಿ ಬಂದರೆ ಇಟ್ಸ್ ದ ಸೇಮ್ ಥಿಂಗ್ ಅಂತ. ಅಫ್ಕೋರ್ಸ್ ಎಸ್ ಇಟ್ ಇಸ್ ಪಾಸಿಬಲ್, ಬಟ್ ಆ ಸಿನಿಮಾ ಇರೋದೇ ಡೆಡ್ ಎಂಡ್ ಆಫ್ ನೆಕ್ಸ್ಟ್ ಇಯರ್. ಓಕೆ, ಸೊ ನಾವು ಕುತ್ಕೊಂಡು ಮಾತಾಡಿದಾಗ, ಆ ನಿರ್ಮಾಪಕರ ಹತ್ರ ಮಾತಾಡಿದಾಗ, ನೀವು ಗ್ಯಾಪ್ ಕೊಡಬಹುದು, 2 ಸ್ಕೆಡ್ಯೂಲ್ನ ಒಂದೇ ಸತಿ ಹಾಕೊಂಡ್ರೆ, ನನಗೆ ನೀವು ಏನು 25 ದಿನ ಬಿಡಬೇಕು ಅಂತ ಇದ್ರೆ 50 ದಿನ ಒಟ್ಟಿಗೆ ಕೊಟ್ಟರೆ, ಅಟ್ಲೀಸ್ಟ್ ಲೆಟ್ ಮಿ ಫಿನಿಶ್ ಅ ಫಿಲ್ಮ್. ಈ ವರ್ಷಕ್ಕೊಂದು ರಿಲೀಸ್ ಆಗೋಗ್ಲಿ, ನಾವು ಮತ್ತೆ ನಿಮ್ಮ ಹತ್ರ ಬರ್ತೀನಿ, ಮತ್ತೆ ಮಾಡ್ಕೊಂಡು ಹೋಗ್ಬೋದಲ್ಲ. ಆ 2 ಸ್ಕೆಡ್ಯೂಲ್ ಗ್ಯಾಪ್ ಏನಿದೆ ಅದನ್ನು ಒಟ್ಟಿಗೆ ನೀವು ಪ್ರಿಪೇರ್ ಮಾಡಿಕೊಂಡ್ರೆ ವಿ ಕ್ಯಾನ್ ಡೂ. ಸೊ ದೇ ಆರ್ ವೆರಿ ಹ್ಯಾಪಿ ವಿತ್ ಇಟ್. ಸೊ ಇಟ್ಸ್ ಅನ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ದಟ್ ಸಾರ್ಟ್. ಸೊ ಇದನ್ನು ಮುಗಿಸ್ಕೊಂಡು ನಾನು ಅಲ್ಲಿ ಕೊಡ್ತೀನಿ. ಐ ಥಿಂಕ್ ಐ ವಿಲ್ ಬಿ ಡನ್ ಬೈ ಅಕ್ಟೋಬರ್ ಎಂಡ್. ಐ ವಿಲ್ ಬಿ ಡನ್ ವಿತ್ ದಿಸ್ ಫಿಲ್ಮ್. ಸರ್ ಅಂದಾಗ ಲಾಸ್ಟ್ ಇಯರ್ ಅದಕ್ಕೆ ನಾವು 2 ವರ್ಷ ಮುಂಚೆ ಇದ್ದೇ ಇತ್ತು ಸರ್. ಆಗ ನಮಗೆ ಎಲ್ಲರೂ ಕೂಡ ಕ್ಯೂರಿಯಾಸಿಟಿ ಇದ್ದ ಲೇಟೆಸ್ಟ್ ನಿಮ್ಮ ಮಡದಿಯವರು ನಿಮಗೋಸ್ಕರ ಗಿಫ್ಟ್ ಆಗಿ ಕೊಟ್ಟಿದ್ದಂಥ ಒಂದಿಷ್ಟು ತುಂಬ ಎಕ್ಸ್ಪೆನ್ಸಿವ್ ಇತ್ತು, ಅಥವಾ ಆದರೂ ಒಳ್ಳೆಯ ಒಂದು ಅದ್ಭುತವಾದಂಥ ಉಡುಗೊರೆ. ಸೊ ಈ ವರ್ಷ ಆ ಥರದ್ದು ಏನು ಇಲ್ಲ, ಆ ಥರ ಖರ್ಚು ಮಾಡೋದು ಬೇಡ ಅಂತ ಇಂಡೋರಿಗೆ ಬಂದ್ಬಿಟ್ಟೆ. ನೋಡಿ ಇಲ್ಲಿ ಎಲ್ಲಿ ಮಾಡಲಿ, ಬೇಡ. ಅದು ಒಂದು ವರ್ಷಕ್ಕೆ ಒಂದು. ಸಿ ಲೆಟ್ ಮಿ ಟೆಲ್ ಯು ಸಮಥಿಂಗ್. ಪ್ರಿಯಾ ವಾಂಟೆಡ್ ಟು ಡೂ ಸಮಥಿಂಗ್ ವಿತ್ ಲಾಟ್ ಆಫ್ ಲವ್. ಅದನ್ನು ಮಾಡಿದ್ದಾರೆ, ಎಲ್ಲರೂ ಸೇರ್ಕೊಂಡು ಮಾಡಿದ್ರು. ಬಟ್ ಐ ಥಿಂಕ್ ಆನೆಸ್ಟ್ಲಿ ಸ್ಪೀಕಿಂಗ್, ಆ ಥರ ಖರ್ಚು ಏನಿದೆ ಒಂದು ಸರಿ ಓಕೆ ಸರ್, ನಮ್ಮ ಮೇಲೆ ನಮಗೆ. ಐ ಥಿಂಕ್ ದಟ್ ಕೈಂಡ್ ಆಫ್ ಮನಿ ಕ್ಯಾನ್ ಬಿ ಇನ್ವೆಸ್ಟೆಡ್. ನೀವೀಗ ಹೇಳಿದ್ರಲ್ಲ, ಹಸಿರು ಜಾಗ, ವಾತಾವರಣ, ಪ್ರಕೃತಿ. ನನಗೆ ಅನಿಸುತ್ತೆ ಐ ಆಮ್ ಮೋರ್ ಕೀನ್ ಆನ್ ಡೂಯಿಂಗ್ ದೀಸ್ ಥಿಂಗ್ಸ್ ಬಿಕಾಸ್ ನನಗೆ ತುಂಬ ಇಂಟ್ರೆಸ್ಟ್ ಇದೆ, ಎಲ್ಲದ್ರ ಮೇಲೂ ತುಂಬ ಇಂಟ್ರೆಸ್ಟ್ ಇತ್ತು. ಬಟ್ ಐ ಥಿಂಕ್ ಐ ಆಮ್ ನಾಟ್ ಸೊ ಮೆಟೀರಿಯಲಿಸ್ಟಿಕ್ ಎನಿಮೋರ್. ಸೊ ಐ ಪ್ರಿಫರ್ ದಟ್ ಯಾರಿಗಾರು ಹೆಲ್ಪ್ ಆಗುತ್ತೆ ಎಲ್ಲ ಒಂದು ಕಡೆ ಅಂದರೆ ಐ ಥಿಂಕ್ ಗೋಯಿಂಗ್ ದ್ಯಾಟ್ ರೂಟ್ ಇಸ್ ಬೆಟರ್. ಸರ್ ಹೊರತುಪಡಿಸಿ ಬೇರೆ ಏನಾದರೂ ವಿಶೇಷತೆ ಅಭಿಮಾನಿಗಳು ನಿಮ್ಮ ಕಡೆಯಿಂದ ಬೇರೆ ಸಿನಿಮಾ ಮಾಧ್ಯಮದಿಂದ ನೀವು ಬಂದು ಡ್ಯಾನ್ಸ್ ಮಾಡ್ತೀರಾ ಅಂತ ಮಾತು ಕೊಟ್ಟಿದ್ದೀನಿ, ಅದೇ ನನ್ನ ವಿಶೇಷತೆ. ದಯವಿಟ್ಟು ಬಂದು ಮಾತು ಉಳಿಸಿ ಬನ್ನಿ, ನೀವು ಬರಲೇಬೇಕು. ವಿಶೇಷತೆ ಅಂತ ಏನಿಲ್ಲಪ್ಪ. ಸಿ ನೋ, ಲೆಟ್ ಮಿ ಟೆಲ್ ಯು ಸಮಥಿಂಗ್. ಅವರಿಗೆ ನಾನು ತುಂಬ ಡಿಸಪಾಯಿಂಟ್ ಆಗ್ತಾನೆ ಇರುತ್ತೆ. ನಾನು ಯಾವುದೋ ಒಂದು ಕಾರಣಕ್ಕೆ ಮೀಟ್ ಮಾಡೋಕ್ಕಾಗ್ತಾ ಇರಲ್ಲ, ಏನೋ ಒಂದು ಆಗ್ತಾ ಇರಲ್ಲ. ದಿಸ್ ಟೈಮ್ ಐ ಥಿಂಕ್ ಐ ವಾಂಟೆಡ್ ಟು ಮೀಟ್ ದೆಮ್. ಸೊ ಐ ಅರೇಂಜ್ ಮಾಡಿ ಬಂದಿದ್ದೀನಿ. ಆ್ಯಂಡ್ ಮೀಟಿಂಗ್ ದೆಮ್ ಇಟ್ ಸೆಲ್ಫ್ ಇಸ್, ಅವ್ರಿಗೆ ಗೊತ್ತಿಲ್ಲ, ನನಗಂತೂ ಅದೊಂದು ಇಟ್ಸ್ ಅ ಗ್ರೇಟ್ ಒಕೇಶನ್ ಫಾರ್ ಮೀ ಟು ಮೀಟ್ ಮೈ ಫ್ಯಾನ್ಸ್. ಸರ್ ಅದೆಲ್ಲ ಮಾಡಿದ್ದಾರೆ, ಅದೆಲ್ಲ ಮಾಡ್ಕೊಂಡಿದ್ದಾರೆ. ಆ್ಯಂಡ್ ಸಿ ಎಲ್ಲ ಸತಿನೂ ನಾನು ಹೇಳೋದು, ಆ ಕಾರ್ಯಕ್ರಮ ಆಗಲಿ ಇನ್ನೊಂದಾಗಲಿ ತಪ್ಪು ನಡಿಬೇಕು ಅಂತ ಯಾರು ಮಾಡಲ್ಲ ಸರ್. ಕೆಲವು ಟೈಮ್ ಏನಾಗುತ್ತೆ, ನೀವು ಹೇಳಿದ ಒಂದು ನಾನು ಮಾತಿಗೆ ಉತ್ತರ ಕೊಡೋಕ್ಕೆ ಇಷ್ಟಪಡ್ತೀನಿ. ಪಬ್ಲಿಕ್ಕಲ್ಲೂ ಅವೇರ್ನೆಸ್ ಬರಬೇಕು. ನೀವು ಬರೀ ಪೊಲೀಸ್ ಸಿಬ್ಬಂದಿಗಳಿಗೆ, ಸರ್ಕಾರಕ್ಕೆ, ಇನ್ನೊಬ್ಬರಿಗೆ ಬೈತಾ ಇದ್ರೆ ತಪ್ಪಾಗುತ್ತೆ. ಅಲ್ಲಿ ಏನಾರು ಗಲಾಟೆ ನಡೀತಾ, ಯುದ್ಧಗಳು ನಡೀತಾ, ಬಾಂಬ್ ಸ್ಫೋಟ ಆಯಿತಾ? ಇಲ್ವಲ್ಲ. ಸ್ಟ್ಯಾಂಪೀಡ್ ಆಯಿತು. ಸ್ಟ್ಯಾಂಪೀಡ್ ಆಗಬೇಕಾದ್ರೆ ಐ ಥಿಂಕ್ ಈವನ್ ಪಬ್ಲಿಕ್, ಐ ಪರ್ಸ್ನಲಿ ಸೇ, ಐ ಆಮ್ ನಾಟ್ ಬ್ಲೇಮಿಂಗ್ ದೆಮ್. ಆ ಒಂದು ಆತಂಕ, ಉತ್ಸಾಹ ಇದ್ದೇ ಇರುತ್ತೆ. ಅ ಲಿಟಲ್ ಕೇರ್ ಶುಡ್ ಬಿ ಟೇಕಿನ್, ಅ ಪ್ರಿಕಾಷನ್ ಶುಡ್ ಬಿ ಟೇಕಿನ್. ಕರೆಕ್ಟ್, ಬೇಕಾಗತ್ತವಲ್ಲ. ಐ ಆಮ್ ನಾಟ್ ಬ್ಲೇಮಿಂಗ್ ದ್ಯಾಮ್. ಇಟ್ಸ್ ವೆರಿ ಅನ್ಫಾರ್ಚುನೇಟ್ ನಡೆದಿದ್ದು. ಅದರಿಂದ ಅಟ್ಲೀಸ್ಟ್ ನಾವೆಲ್ಲರೂ ನೋಡಿ ಕಲಿಯುವಂಥದ್ದು ಏನಂದರೆ, ಏನು ಮಾಡಬಲ್ಲೆ, ಈಗ ಇದನ್ನು ಮೀರಿ ಇನ್ನೇನಾದ್ರು ನಡೀತು ಅಂದರೆ ಇನ್ನೊಂದು ಪಾಠ ನಾವು ಕಲಿಬೇಕಾಗತ್ತೆ ಅಷ್ಟೇ. ಓ ಹಿಂಗೂ ಇದೆ ಅಂದ್ಬಿಟ್ಟು. ಸೊ ವಿ ಆಲ್ವೇಸ್ ರಿಕ್ವೆಸ್ಟ್, ಒಂದು ವೀಡಿಯೋ ಮಾಡ್ತೀವಿ, ಬಿಡ್ತೀವಿ, ಕೇರ್ಫುಲ್ಲಾಗಿ ಬನ್ನಿ, ದಯವಿಟ್ಟು ಕೇರ್ಫುಲ್ಲಾಗಿ ಹೋಗಿ. ಇಲ್ಲಿ ಮಾತ್ರ ಅಲ್ಲ, ನಮ್ಮ ಮನೆಗೆ ಯಾರೇ ಊಟಕ್ಕೆ ಬಂದ್ರು, ನನ್ನೊಟ್ಟಿಗೆ ಕೂತ್ಕೊಂಡು ಒಂದು ಡ್ರಿಂಕಿಗೆ ಬಂದ್ರು, ನಾನು ಮನೆಗೆ ಹೋಗೋ ತನಕ ಹೇಳ್ತಾ ಇರ್ತೀನಿ, ಪ್ಲೀಸ್ ರೀಚ್ ಹೋಮ್ ಸೇಫ್.
ಲೀವ್ ಮಿ ಒಂದು ಟೆಕ್ಸ್ಟ್ ಬಿಡಿ ಮನೆಗೆ ಹೋದ್ಮೇಲೆ ಅಂತ ಅಂದ್ಬಿಟ್ಟು ಐ ಕೀಪ್ ಡೂಯಿಂಗ್ ದಟ್. ಸೊ ದಟ್ಸ್ ದ ಬೆಸ್ಟ್ ವಿ ಕ್ಯಾನ್ ಡೂ, ರೈಟ್? ಎಸ್, ಸೊ ದಟ್ ಪ್ರಿಕಾಷನ್ಸ್ ವಿ ಹ್ಯಾವ್ ಟೇಕನ್ ಸರ್. ವಿ ಆರ್ ಸರ್ ಈ ಕಡೆ ಸರ್ ಮ್ಯಾಕ್ಸ್ ತುಂಬ ದೊಡ್ಡ ಸಕ್ಸಸ್ ಕೊಟ್ಟಂಥ ಸಿನಿಮಾ. ಸೊ K47 ಮುಹೂರ್ತದ ಸಂದರ್ಭದಲ್ಲಿ ನೋಡಿದಾಗ ಬ್ಯಾಕ್ಗ್ರೌಂಡ್ ಎಲ್ಲ ಲುಕ್ ಅಂಡ್ ಫೀಲ್ ಎಲ್ಲ ಒಂದೇ ಥರ ಕಾಣಿಸ್ತಾ ಇತ್ತು. ಮೀನ್ಸ್ ಏನಾದರೂ ಇದೇನೋ ಸಿನಿಮ್ಯಾಟಿಕ್ ಯೂನಿವರ್ಸ್ ಇದೆಯಾ ಸರ್ ಈ ಸಿನಿಮಾಗಳ ಮಧ್ಯೆ ಅಂತ? ಇರ್ಬೋದು, ಬಿಕಾಸ್ ಯೂನಿವರ್ಸ್ ಅಂತ ಏನಿದೆ ಸರ್ ಅದ್ರಲ್ಲಿ ಕ್ರಿಯೇಟ್ ಆಗೋದು ಯಾವಾಗ ಅಂದರೆ ನಮಗೆ ಒಂದು ಪಾತ್ರದಲ್ಲಿ ಉತ್ಸಾಹ ಬಂದಾಗ. ಆ್ಯಂಡ್ ಇಫ್ ದಟ್ ಎಕ್ಸೈಟ್ಸ್ ನೋ ಸಮಥಿಂಗ್ ಕ್ಯಾನ್ ಬಿ ಕ್ರಿಯೇಟೆಡ್. ಸೊ ಇಟ್ಸ್ ಅ ಟ್ರೈ, ಇಟ್ಸ್ ಅನ್ ಎಫರ್ಟ್. ಅಫ್ಕೋರ್ಸ್ ಇದು ನಾನು ನಿಮಗೆ ಹೇಳಿದ್ದೆ, ಅವತ್ತೇ ಹೇಳಿದೆ, ಇದು ಖಂಡಿತವಾಗ್ಲೂ ಮ್ಯಾಕ್ಸ್ 2 ಅಂತೂ ಅಲ್ಲ. ವಿ ಹ್ಯಾವ್ ಬ್ರಾಟ್ ಇನ್ ಅ ಕ್ಯಾರೆಕ್ಟರ್, ವಿ ಹ್ಯಾವ್ ಬ್ರಾಟ್ ಇನ್ ಅ ಡಿಫ್ರೆಂಟ್ ಇನ್ನೊಂದು ಎಂಟಿಟಿ, ಇನ್ನೊಂದು ಯೂನಿವರ್ಸ್ ಕ್ರಿಯೇಟ್ ಮಾಡಿದ್ದೀವಿ. ಆ್ಯಂಡ್ ಅದರಲ್ಲಿ ಆ ಸಿನಿಮಾದ ಯಾವುದೇ ಒಂದು ಅಳುಕು ಜಳುಕು ಆಗಲಿ ಆ ಪಾತ್ರಗಳು ನಿಮಗೆ ಕಾಣಿಸಲ್ಲ, ಎಲ್ಲ ಫ್ರೆಶ್ ಇರೋದು. ಆ್ಯಂಡ್ ಫೀಲ್ ಆಫ್ ದ ಫಿಲ್ಮ್ ಇವಾಗ ಫಾರ್ ಎಕ್ಸಾಂಪಲ್ ಅದೇ ಟೆಕ್ನಿಕಲ್ ಟೀಮ್ ಇರೋದ್ರಿಂದ ನಿಮಗೆ ಆ ಫೀಲ್ ಖಂಡಿತವಾಗ್ಲೂ ಕಾಣಿಸುತ್ತೆ. ಆ್ಯಂಡ್ ಅದೇ ಡೈರೆಕ್ಟರ್ ಆಗಿರೋದ್ರಿಂದ ಅದು ಅವ್ರದ್ದೇ ಎಸ್ಥೆಟಿಕ್ಸ್ ಅಲ್ಲ ಮೇಕಿಂಗ್ ಆಫ್ ಸಿನಿಮಾ. ಸೊ ಅದೊಂಚೂರು ನಿಮಗೆ ಕಾಣಿಸ್ಬೋದು, ಬಟ್ ಇಟ್ಸ್ ಗಾಟ್ ನಥಿಂಗ್ ಟು ಡೂ ವಿತ್ ದಟ್ ಸಿನಿಮಾ. ಬಟ್ ನೀವೇನು ಹೇಳ್ತಾ ಇದ್ರಿ ಒಂದು ಯೂನಿವರ್ಸ್ ಕ್ರಿಯೇಟ್ ಆಗಿದೆ, ಮೇ ಬಿ ದೇರ್ ಆರ್ ಚಾನ್ಸಸ್.